ಇದೊಂದು 14ನೇ ಜಿಲ್ಲೆ ಭೇಟಿ. ಸ್ನೇಹಿತರೆ, ನಮ್ಮದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು, ನಾವು ಅಲ್ಲಿಂದ ಬಂದಿದ್ದೀವಿ. ನಾನು ಅಧ್ಯಕ್ಷರಾದಂಥ ಮಂಜುನಾಥ್ ಮಾತಾಡ್ತಿರೋದು. ಇಲ್ಲಿರ್ತಕ್ಕಂಥವ್ರು ನಮ್ಮದೆಲ್ಲರೂ ಸಹ ನಮ್ಮ ಪದಾಧಿಕಾರಿಗಳು, ನಮ್ಮ ಆತ್ಮೀಯರು, ಸ್ನೇಹಿತರೆ. ಈಗ ನಮ್ಮದು ಸುಮಾರು ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ, ಆಯಿತಾ. ಆದರೆ ನಮಗೆ ಇದುವರೆಗೂ ಸಹ 2.5 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮಾನ್ಯ ಸಚಿವರಾಗಲಿ ನಮಗೆ ಯಾವುದಕ್ಕೂ ಸಹ ನಮಗೆ ಸ್ಪಂದಿಸ್ತಾ ಇಲ್ಲ. ನಾವೇನೇ ಎಷ್ಟೊಂದು ಹಲವಾರು ಸಾರಿ ನಾವು ಲೆಟ್ರುಗಳು ಬರೆದಿದ್ದೀವಿ, ಯಾವ ಲೆಟ್ರುಗಳಿಗೂ ಸಹ ಕಿಮ್ಮತ್ತು ಕೊಡ್ತಾ ಇಲ್ಲ. ಮಾನ್ಯ ಸಚಿವರು ಕರೆದು ಮಾತಾಡ್ತಾರೆ, ಸಚಿವರು ಕರೆದು ಚರ್ಚೆ ಮಾಡ್ತಾರೆ, ನಮ್ಮದೇ ಆದಂಥ ಸಮಸ್ಯೆಗಳು ಕೇಳ್ತಾರೆ. ಕೊನೆಗೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಬಂದ ತಕ್ಷಣ CM ಕಡೆ ಬೊಟ್ಟು ಮಾಡಿಸ್ಬಿಟ್ಟು ಎಲ್ಲ ಸುಮ್ಮನೆ ಮಾಡುವಂಥ ಕೆಲಸ ಮಾಡ್ತಾರೆ. ಸೊ ನಿಮಗೆ ಗೊತ್ತಿರ್ಬೋದು, ನಮಗೆ ಹಿಂದೆ ಅಧ್ಯಕ್ಷರಾದಂಥ ಕೆಂಪಣ್ಣವರು ಸಹಾಯ ಪಡೆದು ಈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂಥದ್ದು. ಅದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಡ್ತಿದ್ದೀನಿ. ಅವರಿಗೆ ಅಟ್ಲೀಸ್ಟ್ ನಿಮ್ಮ ಮುಖಾಂತರ ಅವ್ರಿಗೆ ಎಚ್ಚರ ಆಗಲಿ. ನಮ್ಮ ಕಾಂಟ್ರಾಕ್ಟ್ರುಗಳು ಹೋರಾಟದಿಂದ ನಮ್ಮ ಸರ್ಕಾರ ಬಂದಿದೆ ಅನ್ನೋದನ್ನೇ ಅವರು ಮರ್ತು ಬಿಟ್ಟಿದ್ದಾರೆ. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಮೊದಲು ವಿರೋಧ ಪಕ್ಷದ ನಾಯಕರಿದ್ದಾಗ ನಮ್ಮ ಸರ್ಕಾರ ಬಂದರೆ ಪ್ಯಾಕೇಜ್ ಮಾಡೋದಿಲ್ಲ, ನಮ್ಮ ಸರ್ಕಾರ ಬಂದರೆ ನಾನು ಯಾವುದಕ್ಕೂ ಪೇಮೆಂಟ್ ತೊಗೊಳೋದಿಲ್ಲ, ಇದೇ ಸ್ಟೈಲಲ್ಲೇ ಹೇಳಿದರು. ನಮ್ಮ ಸರ್ಕಾರ ಬರಲಿಕ್ಕೆ ಕಣ ಯಾವುದು ಪೇಮೆಂಟು ಇದು ನಿಲ್ಲಿಸೋದಿಲ್ಲ, ಆಮೇಲೆ ಯಾವುದು ಕಮಿಷನ್ ತೊಗೊಳೋದಿಲ್ಲ, ಯಾವುದು ಪ್ಯಾಕೇಜ್ ಮಾಡೋದಿಲ್ಲ, ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರಕ್ಕೆ ಕೆಲಸ ಕೊಡೋದಿಲ್ಲ ಅಂತಂದೇಳಿ ಹೇಳಿದರು. ಬಟ್ ಅದು ಏನು ಅವರು ಮಾತಾಡಿದ್ರು, ಅದೇನು ವಾಗ್ದಾನ ಮಾಡಿದ್ರು, ಅದೆಲ್ಲ ತದ್ವಿರುದ್ಧವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಡೀತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮುತ್ಸದಿ ಅವರಿದ್ದಾರೆ, ಸುಮಾರು 7 ವರ್ಷ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಹಿಂದೆ ಆಮೇಲೆ ಅವ್ರ ಬಗ್ಗೆ ನಾವು ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಸುಮಾರು 2.5 ವರ್ಷ ಕಾದ್ವಿ ಸ್ನೇಹಿತರೆ. ಆದರೆ ಅವರಿಂದ ಯಾವುದೇ ಸಹ ಪ್ರಕ್ರಿಯೆ ಬರಲಿಲ್ಲ. ನಮ್ಮ ಕಾಂಟ್ರಾಕ್ಟ್ರುಗಳು ಭಾಳ ಕಷ್ಟದಲ್ಲಿದ್ದಾರೆ. ಸುಮಾರು 3 ವರ್ಷದ ಹಳೆ ಬಿಲ್ ಇದೆ, 2021ರಿಂದನೂ. ಸೊ ಪೆಂಡಿಂಗ್ ಬಿಲ್ ಇದೆ, ಭಾಳ ಕಷ್ಟದಲ್ಲಿದ್ದಾರೆ. ಮನೆ ಮಠಗಳೆಲ್ಲ ಅಡ ಇಟ್ಟಿದ್ದಾರೆ, ಒಡವೆ ವಸ್ತ್ರಗಳೆಲ್ಲ ಅಡ ಇಟ್ಟಿದ್ದಾರೆ. ಅಡ ಇಟ್ಟು 3-4 ವರ್ಷ ಆದರೂ ಕೂಡ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಎಷ್ಟೊಂದು ಕಡೆ ಪಾಪ ಕಾಂಟ್ರಾಕ್ಟ್ರುಗಳು ಸೂಸೈಡ್ ಮಾಡ್ಕೊತಿದ್ದಾರೆ. ಅದಕ್ಕೆ ನಾವು ಕೊನೆಗೆ ಅಂತಿಮವಾಗಿ ಸುಮಾರು ಮನವಿ ಕೊಟ್ವಿ. 100 ಪುಟಗಳು ನಾವು ಕೊಟ್ವಿ. ಏನಪ್ಪ ನೋಡಿ, 100 ಪುಟಗಳು ಇದು ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ವಿ. ನಾವು ಪೂರ್ತಿ 1 ವರ್ಷದಿಂದ ಏನು ಅವರಿಗೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ದೀವಲ್ಲ, ಮುಖ್ಯಮಂತ್ರಿ ಅವರಿಗೆ, ಸಚಿವರಿಗೆ, ಸರ್ಕಾರದ ಮಟ್ಟದಲ್ಲಿ ಏನು ಮಾಡಿದ್ದೀವಲ್ಲ ಅದನ್ನು ಹಾಗೆ ಮಾಡಿದ್ವಿ. ಆಮೇಲೆ ನಮ್ಮ CM ಸಾಹೇಬ್ರಿಗೂ ಸಹ ಅಷ್ಟೇ, ನಾವು ಸುಮಾರು ಸರಿ ಮನವಿ ಮಾಡಿಕೊಂಡ್ರು ಅವ್ರು ಯಾವುದೇ ಇದಕ್ಕೆ ನಮಗೆ ಸ್ಪಂದಿಸ್ತಾ ಇಲ್ಲ. ಅವರು ಏನು ಎಷ್ಟು ಹೇಳಿದ್ರು ಸಹ ಅವರು ಸುಮ್ಮನೆ ಲೆಟ್ರ್ ಇಸ್ಕೊತಾರೆ. ಆಯಿತು ಬಿಡ, ಬರೀ ದುಡ್ಡು ಕೇಳ್ತೀರಾ ನೀವು ಅಂತಾರೆ. ನಾವು ದುಡ್ಡು ಕೇಳಿದ್ರೆ ಇನ್ನೇನು ಕೇಳಲಿ, ನಾವೇನಾದ್ರು ಬೇರೆ ಏನಾದ್ರು ಕೇಳಲಿಕ್ಕಾಗುತ್ತಾ? ಅದು ನಾವು ಮಾಡಿರ್ತಕ್ಕಂಥ ಕೂಲಿ, ನಾವು ಮಾಡಿರ್ತಕ್ಕಂಥ ಕೆಲಸದಕ್ಕೆ ನಮಗೆ ನಾವೇನು ಇಂಟ್ರೆಸ್ಟ್ ಕೊಡೋದಿಲ್ಲ, 3 ವರ್ಷದ ಇಂಟ್ರೆಸ್ಟ್ ಹಾಕಿ ಕೊಡೋದಿಲ್ಲ. ಆದರೂ ಸಹ ನಾವು ಸಮಾಧಾನವಾಗಿ ಎಷ್ಟೊಂದು ಹಲವಾರು ಮೀಟಿಂಗ್ಗಳು ಮಾಡಿದ್ರು ಕೂಡ ಅವ್ರು ಕೇಳ್ತಾ ಇಲ್ಲ. ಆಮೇಲೆ ಮುಖ್ಯವಾಗಿ ಎಷ್ಟೆಷ್ಟಿದೆ ನೋಡಿ, ಈಗ ನಮ್ಮ ಈ ಪೆಂಡಿಂಗ್ ಬಿಲ್ಲು ನಮ್ಮ ಇದರಲ್ಲಿ ನೋಡಿ, ಲೋಕೋಪಯೋಗಿ ಇಲಾಖೆಯಿಂದ 8,370 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ಜಲಸಂಪನ್ಮೂಲ ಇಲಾಖೆ 13,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ಸಣ್ಣ ನೀರಾವರಿ ಇಲಾಖೆ 3,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ನಗರಾಭಿವೃದ್ಧಿ ಇಲಾಖೆ 2,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ವಸತಿ ಮತ್ತು ವಕ್ಫ್ 2,600 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಕಾರ್ಮಿಕ ಇಲಾಖೆ 2,000 ಕೋಟಿ ಇದೆ. ಆಮೇಲೆ RDPR ಇದೆಯಲ್ಲ, JJM, ಇದರಲ್ಲಿ ಭಾಳ ಅತಿ ಮುಖ್ಯವಾದಂಥ ಒಂದು ಅಂಶ ಅಂದರೆ JJM, ಅದು ಅಷ್ಟೇ 3,800 ಕೋಟಿ ಇದೆ. BBMPನಲ್ಲಿ 1,600 ಕೋಟಿ ಇದೆ. ಇದೆಲ್ಲ ಸೇರಿದರೆ 37,000 ಕೋಟಿ ನಮಗೆ ಪೆಂಡಿಂಗ್ ಬಿಲ್ಲು ನಮ್ಮ ಹತ್ರ ಇದೆ. ಅದೇ ಥರ ನಮ್ಮ ನೋಡಿ, ಈಗ ಬಿಜಾಪುರದಲ್ಲೂ ಅಷ್ಟೇ ಇವತ್ತು 2,364 ಕೋಟಿ ಬಿಜಾಪುರದಲ್ಲಿ ಪೆಂಡಿಂಗ್ ಬಿಲ್ ಇದೆ ಸ್ನೇಹಿತರೆ. PWDನಲ್ಲಿ 352 ಕೋಟಿ ಇದೆ. KBGನಲ್ಲಿ 979 ಕೋಟಿ ಇದೆ. KNL ನೀರಾವರಿ ನಿಗಮದಲ್ಲಿ 660 ಇದೆ. ಮೈನರ್ ಇರಿಗೇಷನ್ 128 ಕೋಟಿ ಇದೆ. RWS JJM 102 ಕೋಟಿ ಇದೆ. PRD ಡಿವಿಷನ್ ವಿಜಯಪುರ 70 ಕೋಟಿ ಇದೆ. ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ 65 ಕೋಟಿ ಇದೆ. RDPR 6 ಕೋಟಿ ಇದೆ. ಸ್ನೇಹಿತರೆ, ಇಷ್ಟೆಲ್ಲ ಪೆಂಡಿಂಗ್ ಬಿಲ್ ಇದ್ದರೂ ಕೂಡ ನಾವು ಸುಮಾರು 3 ವರ್ಷದಿಂದ ನಾವು ಅವ್ರಿಗೆ ಕೇಳ್ತಾನೆ ಇದ್ದೀವಿ, ಆಗ್ತಾನೇ ಇದೆ, ಮಾಡ್ತಾ ಇಲ್ಲ. ಆಮೇಲೆ ಇನ್ನು ಮುಖ್ಯವಾಗಿ ನಗರಾಭಿವೃದ್ಧಿ ಇಲಾಖೆ ಅಂತ ಕೆಲವು ಸಚಿವರುಗಳಿದ್ದಾರೆ. ಅವರೆಲ್ಲ ಏನಪ್ಪ ಅಂದರೆ ಮಧ್ಯವರ್ತಿಗಳಿಂದ ಅವರು ಆಡಳಿತ ನಡೆಸ್ತಿದ್ದಾರೆ. ಇತಿಹಾಸದಲ್ಲಿ ನೀವು ಸಹ ಮಾಧ್ಯಮ ಮಿತ್ರರು ಸುಮಾರು ಸೀನಿಯರ್ಗಳಿದ್ದಾರೆ. ಇಲ್ಲಿ ಕುಂತಿರೋರು ಬಿಜಾಪುರದವರು ಸೀನಿಯರ್ ಕಾಂಟ್ರಾಕ್ಟರ್ಗಳಿದ್ದಾರೆ. ಮಧ್ಯವರ್ತಿಗಳಿಂದ ಆಡಳಿತ ನಡೆಸೋವಂಥ ಮಿನಿಸ್ಟ್ರುಗಳು ನಾವು ಯಾವ ಇತಿಹಾಸದಲ್ಲಿ ನಾವು ನೋಡಿಲ್ಲ, ಕೇಳಿರಲಿಲ್ಲ. ನಮಗೂ 62-63 ವರ್ಷ ಆಗಿದೆ. ಯಾಕೆಂದರೆ ಮಾನ್ಯ ಸಿದ್ದರಾಮಯ್ಯನವರು, ಮುತ್ಸದಿ ಅವರು 2013-18ರಲ್ಲಿ ಏನು ಒಳ್ಳೆ ಆಡಳಿತ ಕೊಟ್ಟರಲ್ಲ, ಆ ಆಡಳಿತ ಈಗ ಆಗ್ತಾ ಇಲ್ಲ. ಅವರು
ಅವ್ರದ್ದು ಭಾಳ ಆತ್ಮೀಯ ಸಚಿವರಾದಂಥ ಕೆಲವರು ಮಧ್ಯವರ್ತಿಗಳು ಇಟ್ಕೊಂಡು ಆಡಳಿತ ನಡೆಸ್ತಾರೆ. ಅಲ್ಲಿಗೆ ಚೀಫ್ ಇಂಜಿನಿಯರ್ನ ಅವ್ರು ಖಾಸಗಿ ಆಫೀಸಿಗೆ ಕರೆಸ್ತಾರೆ. ಇದು ಎಷ್ಟು ನ್ಯಾಯ? ಆಮೇಲೆ ನಮಗೆ ಅತಿ ಮುಖ್ಯವಾದದ್ದು ನೀವೇ ನಮ್ಗೆ ಆಶಾದಾಯಕ ಮಾಧ್ಯಮ ಮಿತ್ರರು. ನಾವು ಸುಮಾರು ಯಾವುದೇ ಹೋರಾಟ ಮಾಡಲಿ ನೀವು ನಮಗೆ ಸಪೋರ್ಟ್ ಮಾಡಿಕೊಂಡು ಸರ್ಕಾರದ ಕಣ್ಣು ತೆರೆಸೋವಂಥ ಕೆಲಸ ತಾವು ಮಾಡ್ತಾಯಿದ್ದೀರಾ. ತಾವು ಇದು ಮೊದಲಿಂದನೂ ಸಹ ನಮಗೆ ಒಂಥರ ಬೆನ್ನೆಲುಬಾಗಿ ನಿಂತಿದ್ದೀರಾ. ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳೋದೇನೆಂದರೆ, ದಯಮಾಡಿ ನಾವು ಕಾಂಟ್ರಾಕ್ಟರ್ಗಳು ಇಷ್ಟು ಕಷ್ಟದಲ್ಲಿದ್ದಾರೆ, ತಾವು ದಯಮಾಡಿ ಒಂದು ಅಫಿಷಿಯಲ್ ಮೀಟಿಂಗ್ ಕರೆಯೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೂ ಒಂದು ಅಫಿಷಿಯಲ್ ಮೀಟಿಂಗ್ ಕರೆದಿಲ್ಲ. ಸುಮಾರು 3-4 ಮೀಟಿಂಗ್ ಫಿಕ್ಸ್ ಮಾಡ್ತಾರೆ, ಆಮೇಲೆ ಮೀಟಿಂಗ್ನ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ತಾರೆ. ಯಾರೇ ಆಯಿತು ಮುಖ್ಯಮಂತ್ರಿಗಳು ಮೀಟಿಂಗ್ ಫಿಕ್ಸ್ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬಾರ್ದು, ಅದನ್ನು ಕರೆಕ್ಟಾಗಿ ಅದನ್ನು ನಿಭಾಯಿಸಬೇಕು. ಇಲ್ಲಾಂದರೆ ಡೇಟ್ ಫಿಕ್ಸ್ ಮಾಡಬೇಕು, ಈ ಡೇಟಲ್ಲಿ ಕ್ಯಾನ್ಸಲ್ ಆಯಿತು, ಇನ್ನೊಂದು ಡೇಟಿಗೆ ನೀವು ಬನ್ನಿ ಅಂತ. ಅದಿಲ್ಲ, ಯಾಕೆಂದರೆ ನಮ್ಗೆ ಕರೆದ್ರೆ 37,000 ಕೋಟಿ ಕಮಿಟ್ ಆಗಬೇಕಾಗುತ್ತಲ್ಲ, ನಮ್ಮನ್ನು ಕರೆದ್ರೆ 37,000 ಕೋಟಿ ಕೊಡಬೇಕಲ್ಲ, ಇವತ್ತಲ್ಲ ನಾಳೆ ಯಾವ್ದಾರ ಒಂದು ನಿರ್ದಿಷ್ಟವಾದ ಡೇಟಲ್ಲಿ ಹೇಳಬೇಕಲ್ವ. ಅದಕ್ಕೋಸ್ಕರ ನಮ್ಮನ್ನು ದೂರ ಇಡ್ತಾರೆ. ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳೋದಂದರೆ, ತಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ನಿಮ್ಮ ಮುಖಾಂತರ ಒಂದು ಅಟ್ಲೀಸ್ಟ್ ಅವ್ರನ್ನ ಕರೆದು ಮಾತಾಡಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಹೇಳಲಿಕ್ಕೆ ನಾವು ಬಿಜಾಪುರಕ್ಕೆ ಪ್ರತಿ ಟೂರ್ ಹೊಡ್ಕೊಂಡ್ಬರ್ತೀವಿ. ಎಲ್ಲ 31 ಜಿಲ್ಲೆನೂ ಪ್ರವಾಸ ಮಾಡಿ 6ನೇ ತಾರೀಕು ಫ್ರೀಡಮ್ ಪಾರ್ಕು ಬೆಂಗಳೂರಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತಿದ್ವಿ. 25,000ರಿಂದ 30,000 ಜನ ಕಾಂಟ್ರಾಕ್ಟರ್ಗಳು ಅವರು ಸೇರ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ಉತ್ತಮವಾದ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ. 13 ಜಿಲ್ಲೆಯಲ್ಲಿ ಮುಗಿಸ್ಕೊಂಡು ಈಗ ಬರ್ತಾ ಇದ್ದೀನಿ, ಎಲ್ಲ ಕಡೆಯೂ ಇದೆ. ಇನ್ನೂ 12 ಜಿಲ್ಲೆ ಮಾಡುವಂಥ ಕೆಲಸ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಫ್ರೀಡಮ್ ಪಾರ್ಕಲ್ಲಿ ನಾವು ಸ್ಟ್ರೈಕ್ ಕೂತ್ಕೊತೀವಿ. ಆ ಸ್ಟ್ರೈಕ್ ದಿನ ಒಂದು ದಿನಕ್ಕೆ ನಾವು ಚಾಲ್ತಿಯಲ್ಲಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಆಗ ಸ್ಟ್ರೈಕ್ ಮಾಡುವಂಥ ಕೆಲಸ ಮಾಡ್ತೀವಿ. ಸಪೋಸ್ ಸರ್ಕಾರ ಇವತ್ತು ಮಾಡಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಏಪ್ರಿಲ್ ನಂತರ, ಯಾಕೆಂದರೆ ಮಾರ್ಚ್ ತಿಂಗಳು ನಮ್ಮ ಕಾಂಟ್ರಾಕ್ಟ್ರಿಗೆ ಭಾಳ ಮುಖ್ಯವಾದಂಥ ತಿಂಗಳು. ಇಷ್ಟು ದುಡ್ಡು ಸಣ್ಣ ಕಾಂಟ್ರಾಕ್ಟ್ರುಗಳಿಗೆ ಬರುತ್ತೆ. ಅದಕ್ಕೋಸ್ಕರ ನಾವು ಏಪ್ರಿಲ್ ತಿಂಗಳಿಗೆ ಅನಿರ್ದಿಷ್ಟ ಅವಧಿಗೆ ಕೆಲಸಗಳು ನಿಲ್ಲಿಸ್ಬಿಟ್ಟು ನಾವು ಮುಷ್ಕರ ಮಾಡೋವಂಥ ಕೆಲಸ ಮಾಡ್ತೀವಿ. ಸೊ ಸ್ನೇಹಿತರೆ, ಹಾಗೆ ನಮ್ಮದು ಅಷ್ಟೇ. ಈಗ ನೀವುಗಳು ಸುಮಾರು ತಿಳ್ಕೊಂಡಿರ್ಬೋದು, ಸುಮಾರು ಸರಿ ನೋಡ್ಕೊಂಡಿರ್ಬೋದು, ಸುಮಾರು ಪ್ರಾಬ್ಲಮ್ಸ್ಗಳಿದ್ದಾವೆ. ಕಾಂಟ್ರಾಕ್ಟ್ರವು ಭಾಳ ಕಷ್ಟದಲ್ಲಿದೆ. JJM ಮುಖ್ಯವಾಗಿ ಏನಾಗಿದೆ ಅಂದರೆ ನೋಡಿ, ಅದಕ್ಕೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರೂ ಇಲ್ಲ. JJM ಕೆಲಸ ಮಾಡಿರೋರಂತೂ ಇವತ್ತೆಲ್ಲ ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಅದು ಈ ಭಾಗದಲ್ಲಂತೂ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾವು ಈಗ 371J ಪ್ರಕಾರ 5,000 ಕೋಟಿ ಏನು ಸರ್ಕಾರ ಕೊಡ್ತಿದೆಯಲ್ಲ, ಕೇಂದ್ರ ಸರ್ಕಾರ, ಅದನ್ನೆಲ್ಲದನ್ನೂ ಸಹ ಕರೆಕ್ಟಾಗಿ ಎಲ್ಲ ತಗೊಂಡೋಗಿ ಲ್ಯಾಂಡ್ ಆರ್ಮಿಗೆ ಕೊಡುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ದಯಮಾಡಿ ಮನೆ ಮುಖ್ಯಮಂತ್ರಿಗಳು ಅದನ್ನು ಫಸ್ಟು ನಿಲ್ಲಿಸಬೇಕು. ಲ್ಯಾಂಡ್ ಆರ್ಮಿಗೆ ಕೊಡೋದು, ನಿರ್ಮಿತರಿಕೆಯನ್ನು ಕೊಡೋದು ಅಂತ ನಿಲ್ಲಿಸಬೇಕು. ಅವ್ರು ಪುನಃ ನಮಗೆ ಕೊಡ್ತಾರೆ. ನಾವು ಅಮಾಯಕ ಕಾಂಟ್ರಾಕ್ಟ್ರುಗಳು, ನಾವು ಅವರು ಕಡಿಮೆ ರೇಟಿಗೆ ಮತ್ತು ನಾವು ಕೆಲಸ ಮಾಡಬೇಕಾಗ್ತಿದೆ. ಆಮೇಲೆ ಒಳ್ಳೆ ದುಡ್ಡು ಬರ್ತಕ್ಕಂಥ ದೊಡ್ಡ ಕೆಲಸಗಳನ್ನೆಲ್ಲ ಪ್ಯಾಕೇಜ್ ಮಾಡ್ತಾರೆ. 200 ಕೋಟಿದು ಒಂದೊಂದು ಪ್ಯಾಕೇಜ್ ಮಾಡ್ತಾರೆ. ಇಲ್ಲೇ ಸಚಿವರು KEDBನಲ್ಲಿ ಸುಮಾರು 200-300 ಕೋಟಿ ಒಂದೊಂದು ಪ್ಯಾಕೇಜ್ ಮಾಡೋವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಯಾಕೆ ಬೇಕು ಅದು ಪ್ಯಾಕೇಜ್? ಏನು ಗೊತ್ತಾ, ನಮ್ಮ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಬೇಕೋ ಮಾಡಬಾರ್ದು ಅಂತ ಅವ್ರು ತಿಳ್ಕೊಬೇಕಲ್ವ. ಯಾಕೆಂದರೆ ಅಲ್ಲೇ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಡುತ್ತೆ. ಪ್ಯಾಕೇಜ್ನ ಯಾವಾಗ ಕ್ಯಾಬಿನೆಟ್ ಅಪ್ರೂವ್ ಆಗುತ್ತೋ ಅಲ್ಲೇ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಅವರು ಬಲಾಢ್ಯರು ರೆಡಿ ದುಡ್ಡನ್ನ ಫಸ್ಟ್ ಅವ್ರು ಕೆಲಸ ಮಾಡ್ತಾರೆ. 3 ವರ್ಷಕ್ಕೆ ಇರ್ತಕ್ಕಂಥ ದುಡ್ಡನ್ನ ನಮಗೆ ಕರ್ನಾಟಕದ ಗುತ್ತಿಗೆದಾರರಿಗೆ ಕೆಲಸ ಮಾಡೋದಕ್ಕೆ ಬಿಡ್ತಾರೆ. ನಮ್ಮದು ಇದು ವಿಪರ್ಯಾಸ. ತಾವು ದಯಮಾಡಿ ತಾವು ಇದನ್ನು ಮಾಧ್ಯಮದ ಮುಖಾಂತರ ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ತಿಳಿಸ್ಬೇಕು. ಮಾಧ್ಯಮಗಳ ಮುಖಾಂತರ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ಇರೋದು ಇಡೀ ಇತಿಹಾಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಯಾವುದೂ ಒಡಕಿಲ್ದಂಗೆ ಒಂದೇ ಒಂದು ಇರೋದು ಸಂಘ ಒಗ್ಗಟ್ಟಾಗಿರ್ತಕ್ಕಂಥದ್ದು ಅಂದರೆ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಒಂದೇ. ನಾವು 1.5 ಲಕ್ಷ ಜನ ನಮ್ಮಲ್ಲಿ ಸದಸ್ಯರಿದ್ದಾರೆ. ನಾವೆಲ್ಲರೂ ಸಹ ನಮ್ಗೆ ಎಷ್ಟೇ ದುಡ್ಡು ಬರಲಿ ಬರ್ದಲೇ ಇರಲಿ, ನಾವೆಲ್ಲರೂ ಸಹ ಒಗ್ಗಟ್ಟಾಗಿ, ಇಲ್ಲೇ ನೋಡಿ ನಿಮಗೆ ವಿಜಯಪುರದಲ್ಲಿ ಎಂತೆಂಥ ಸೀನಿಯರ್ ಕಾಂಟ್ರಾಕ್ಟರ್ಗಳಿದ್ದಾರೆ. ಎಲ್ಲರೂ ಸೀನಿಯರ್ ಮೋಸ್ಟ್ ಕಾಂಟ್ರಾಕ್ಟರ್ಗಳು, 25-30 ವರ್ಷ ಅನುಭವ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ನಿಮ್ಮ ಎದುರುಗಡಿದ್ದೀವಿ. ಹೌದಣ್ಣ, ಕರೆಕ್ಟು. ಅಲ್ಲ, DK ಶಿವಕುಮಾರ್ ಸಾಹೇಬರು ನಮ್ಮ ಜೊತೆಗೆ, ಕಾಂಟ್ರಾಕ್ಟ್ರ್ ಜೊತೆಗೆ ಇಷ್ಟೋ ಕಾಂಟ್ರಾಕ್ಟ್ರಿಗೆ ಸಾಂತ್ವನ ಹೇಳ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಿರೋರು ಅಂದರೆ ಜಾರಕಿಹೊಳಿ ಸಾಹೇಬರು, PWD ಮಿನಿಸ್ಟ್ರು ಜಾರಕಿಹೊಳಿ ಸಾಹೇಬರು ನಮ್ಮ ಕಾಂಟ್ರಾಕ್ಟರ್ ಸಮಸ್ಯೆಗಳಿಗೆ ಮೀಟಿಂಗ್ ಮಾಡಿಕೊಂಡು ನಮ್ಮ ಸಮಸ್ಯೆಗಳಿಗೆ ಇಷ್ಟೋ ಸ್ಪಂದಿಸ್ತಾರೆ. DK ಶಿವಕುಮಾರ್ ಸಾಹೇಬರು ಅಷ್ಟೇ, ದುಡ್ಡು ಕೊಡದಿದ್ರು ಚಿಂತೆ ಇಲ್ಲ, ಅಟ್ಲೀಸ್ಟ್ ಸಾಂತ್ವನ ಹೇಳ್ತಾರೆ. ಮೊನ್ನೆ ಫೋನ್ ಮಾಡಿದರು, ನೀವು ಅದೇನು ಹೇಳಿದ್ರಲ್ಲ ಇದರಲ್ಲಿ, ಈಗ ಹಂಗೆ ಹೇಳಿದರು, ಹಾಗೆ ನಮಗೆ ಫೋನ್ ಮಾಡಿ ಹೇಳಿದರು, ಇಲ್ಲ ನೀವು ಹೋಗ್ತಿರೋ ರೀತಿ ಸರಿ ಇದೆ, ನಾವು ಸ್ವಲ್ಪ ವೆಯ್ಟ್ ಮಾಡ್ರಯ್ಯ, ಅವಸರ ಮಾಡಬೇಡ್ರಿ, ವೆಯ್ಟ್ ಮಾಡಿ ಅಧ್ಯಕ್ಷರು, ಅವಸರ ಮಾಡಬೇಡಿ, ನಿಮ್ಮ ದುಡ್ಡು ಒಂದೇ ಶಾರ್ಟಲ್ಲಿ ಕೊಡಿಸ್ತೀನಿ ಅಂದರು. ಇಲ್ಲ ಸ್ವಾಮಿ, ನಾವು ಅಲ್ಲೇ ತಾಳ್ಮೆ ಮೀರೋಗ್ಬಿಟ್ಟಿದೆ, 2.5
ವರ್ಷ ಆಗಿದೆ, ನಾವು ಮಾಡೇ ಮಾಡ್ತೀವಿ, ನೀವು CM ಜೊತೆ ಮಾತಾಡಿ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತೀನಿ ಅಂದರು. ಇನ್ನೂ ಅದ್ರ ರಿಸಲ್ಟ್ ಬಂದಿಲ್ಲ. ಸ್ನೇಹಿತರೆ, ಈ ಅದೇ ಹೇಳ್ತೀನಿ ಅದನ್ನೇ ಹೇಳ್ತೀನಿ. ಈಗ ನಾವು ಬಡ ಕಾಂಟ್ರಾಕ್ಟ್ರುಗಳು, ನಾವು ಕೇಳ್ತಿರೋದು ನಮ್ಮ ಕೂಲಿ ನಾವು ಕೇಳ್ತಾ ಇದ್ದೀವಿ. ನಾವ್ಯಾಕೆ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಲಿ? ಆಮೇಲೆ ನಾವ್ಯಾಕೆ, ನಮ್ಮದು ಇದು ಜನ್ಮಸಿದ್ಧ ಹಕ್ಕು, ಇದು ನಾವು ಸ್ಟ್ರೈಕ್ ಮಾಡೋದು. ಈ ಕೆಲಸಕ್ಕೆ ಏನೇನೋ ಸಣ್ಣ ಒಂದು ಇವರೇ ಸಮುದಾಯದವರೇ ಇದು ಸ್ಟ್ರೈಕ್ ಮಾಡ್ತಾರೆ. ನಾವು ಇಷ್ಟು ದೊಡ್ಡ ಕಾಂಟ್ರಾಕ್ಟ್ರುಗಳು, ನಾವು ನಮ್ಮ ಮನೆ ಮಠ ಮಾರಿ ಸರ್ಕಾರದ ಅಭಿವೃದ್ಧಿಗೋಸ್ಕರ ಹಾಕಿರ್ತಕ್ಕಂಥ ಬಂಡವಾಳ ಕೇಳೋದಕ್ಕೆ ನಮ್ಮ ರೈಟ್ಸು, ಸಂವಿಧಾನದಲ್ಲೇ ನಮ್ಮ ರೈಟ್ಸ್ ಕೊಟ್ಟಿದ್ದಾರೆ, ನಾವು ಅದನ್ನು ಮಾಡೇ ಮಾಡ್ತೀವಿ. ನಾವು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರು ಅದು ಹೇಳ್ಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಮಾನ್ಯ ಸಚಿವರುಗಳಾಗಲಿ ಹೆಂಗೆ ಮಾಡ್ತಾರೆ ಮಾಡಲಿ ನೋಡೋಣ, ಅದೆಲ್ಲ ಅವ್ರ ಬಾಯಲ್ಲಿ ಬರಬಾರ್ದು. ಯಾಕೆ ಗೊತ್ತಾ, ನಮ್ಮ ರಾಜ್ಯದ ದೊರೆ ಅವರು. ಯಾರು? ಮುಖ್ಯಮಂತ್ರಿಗಳು, DCM ಸಾಹೇಬರು ನಮ್ಮ ರಾಜ್ಯದ ದೊರೆ, ಸಚಿವರುಗಳು ಅಷ್ಟೇ. ನಾವು ಮಾಡಿರ್ತಕ್ಕಂಥ ಕೂಲಿ ಕೇಳೋದಕ್ಕೆ, ಅದಕ್ಕೆ ಆ ಭಾಷೆಯಲ್ಲಿ ಅವ್ರ ಬಾಯಲ್ಲಿ ಕೋರ್ಟಿಗೆ ಹೋಗೋದು ಅದಕ್ಕೆಲ್ಲ ಕೇಳಬಾರ್ದು. ನಾವು ಈಗ ನಮ್ಮ ಮನೇಲಿ ಯಾರೋ ಯಜಮಾನರು ಹೆಚ್ಚು ಕಡಿಮೆ ಆಗಿರ್ತಾರೆ, ನಾವು ಅದನ್ನು ನಿಭಾಯಿಸೋದಿಲ್ವಾ? ಅವ್ರು ಏನಾದ್ರು ಹೆಚ್ಚು ಕಡಿಮೆ ಆದಾಗ ನಾವು ಕೊಟ್ಟರ ಸಾಲ ಕೊಡ್ದಂಗೆ ಇರ್ತೀವ? ಮಾಡಿದ ಸಾಲ ಮಾಡ್ದಂಗೆ ಇರ್ತಾರ? ಅದು ಧರ್ಮ, ನಮ್ಮ ಧರ್ಮದಲ್ಲೇ ಅದು ಬಂದಿದೆ. ಅದಕ್ಕೆ ನಾವು ಹಿಂದೆ BJP ಸರ್ಕಾರ ಮಾಡಿದ ಕಣೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬಾರ್ದು, ಮಾನ್ಯ ಸಚಿವರು ಸಹ ಅದನ್ನು ಹೇಳ್ಬಾರ್ದು. ಅದನ್ನು ದಯವಿಟ್ಟು ಇಲ್ಲಿಗೆ ನೀವು ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಅವೆಲ್ಲ ಹೇಳ್ದಂಗೆ ನಮ್ಮ ದುಡ್ಡು ಯಾವಾಗ ಕೊಡ್ತೀರಾ ಅನ್ನೋದು ಒಂದು ಚರ್ಚೆ ನಡೀಲಿ ಅನ್ನೋದು ನನ್ನ ಮನವಿ. ಅಣ್ಣ, ಸಂಬಂಧ ಇದೆ. ಏನಾಗ್ತಿದೆ ಅಂದರೆ, ಅವ್ರ ಅಧಿಕಾರದಲ್ಲಿದ್ದಾರೆ, ನಾವು ದುಡ್ಡು ಕೊಟ್ಟು ಸಿಕ್ಕೊಂಡಿದ್ದೀವಿ, ಸಾಲ ಮಾಡಿ ಸಿಕ್ಕೊಂಡಿದ್ದೀವಿ. ಅವರು ಅಧಿಕಾರದಲ್ಲಿದ್ದಾರೆ, ಮಾತಾಡ್ತಾರೆ. ನಾವೇನು ನಮಗೆ ನೋಡಿ, ನಾವು ಸ್ಟ್ರೈಕ್ ಮಾಡ್ತಿರೋದು ಅಷ್ಟೇ, ಯಾರು ವಿರುದ್ಧವಾಗಲ್ಲ, ಯಾವುದೂ ಇದಿಲ್ಲ. ಸಾಂಕೇತಿಕವಾಗಿ ಒಂದು ದಿನ ಕೆಲಸ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಆ ಸ್ಟ್ರೈಕ್ ಹೆಂಗಿರುತ್ತೆ? ಶಾಂತಿಯುತವಾಗಿರುತ್ತೆ ಸ್ಟ್ರೈಕು. ನಮಗೇನಪ್ಪ, ನಮ್ಮ ದುಡ್ಡು ನಮಗೆ ಕೊಡಿ ಅಷ್ಟೇ ಕೇಳ್ತಿರೋದು ನಾವು. ಎದುರ ಕ್ವಶನೇ ಇಲ್ಲ ಸರ್. ನಾನು ಎದುರದಾಗಿದ್ರೆ 14 ಜಿಲ್ಲೆಗೆ ಬಿಟ್ಟು ಬರ್ತಿದ್ನ. ಒಂದು ನಿಮಿಷ ಅವ್ರು ಮಾತಾಡ್ತಾರೆ, ಒಂದು ನಿಮಿಷ ಮಾತಾಡ್ಬಿಡಿ ಸರ್. ಇಲ್ಲ ಸಾರಿ ಸುಮ್ಮನೆ ಸರ್. ಇಲ್ಲಿ ಕೇಳಿ, ಅವರೂ ಎದುರಿಸ್ತಿಲ್ಲ, ಅವ್ರದ್ದು ಧೋರಣೆ ಹಂಗಿದೆ. ನಮ್ಮ ಧೋರಣೆ ನಾವು ಎದುರು ಅಂತಾರಲ್ಲ. ನಾವು ಏನು ಗೊತ್ತಾ, ದೃಢವಾಗಿದ್ದೀವಿ, ಸಂಘ ದೃಢವಾಗಿದೆ, ಎಲ್ಲ ಕಡೆ ಒಳ್ಳೆ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ. ನಾವು ಹೋರಾಟ ಮಾಡ್ತೀವಿ. ನಾವು ಇದರಲ್ಲಿ ಈ ಹೋರಾಟದಲ್ಲಿ ನಾವು ಫಲ ಸಿಗ್ತೀವಿ ಅಂತಂದೇಳಿ ನಮಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಕಾಂಟ್ರಾಕ್ಟ್ರುಗಳು ನೊಂದು ಬೆಂದು ಹೋಗ್ಬಿಟ್ಟಿದ್ದಾರೆ. ಕಮಿಷನ್ ಇಲ್ಲ ಅಂತಂದೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಮನೆ ಸಚಿವರು ಹೇಳಿದಾರಲ್ಲ, ಇನ್ನು ಹಳೇದು ಇತ್ತು, ಈಗಲೂ ಇದೆ, ಮುಂದೂ ಇರುತ್ತೆ ಅಂತ. ಅದು ಹಂಗೆ ಆಗಿದೆ. ಮಾನ್ಯ CM ಸಾಹೇಬ್ರಿಗೂ ಗೊತ್ತು ಕಮಿಷನ್ ಇದೆ ಅಂತ. ಬಟ್ ಆದರೆ ಕಮಿಷನ್ನ ನಿರ್ಮೂಲನೆ ಮಾಡೋಕ್ಕಾಗಲ್ಲ. ವಿ ಕೆನಾಟ್ ಎರಾಡಿಕೇಟ್ ದಿ ಕಮಿಷನ್, ಬಟ್ ವಿ ಕ್ಯಾನ್ ಕಂಟ್ರೋಲ್ ಇಟ್. ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ಅಷ್ಟೇ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಿರೋದು, ನಮ್ಮ ಹೋರಾಟ ಮಾಡ್ತಿರೋದು ಅದು ಕಡಿಮೆ ಆಗಲಿ ಅಂತ. ಸರ್, ಅಣ್ಣ ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ಆ ಮಟ್ಟಕ್ಕೆ ಬರ್ತೀನಿ. ಈಗ ಹೇಳಿದ್ರಲ್ಲ, ಇಬ್ಬರು ಸ್ನೇಹಿತರುಗಳು ಏನು ಹೇಳ್ತೀರಲ್ಲ, ಕರೆಕ್ಟ್. ಅದು ನೀವೆಲ್ಲರೂ ಇತಿಹಾಸದಲ್ಲಿ ನೀವು ನಮ್ಕಿನ್ನ ಭಾಳ ಚೆನ್ನಾಗಿದ್ದೀರಿ ಮಾಧ್ಯಮ ಮಿತ್ರರು. ಅಂದರೆ ಇಡೀ ದೇಶದ ಕಣ್ಣೊರ್ಸೋದು, ದೇಶದ ಕಣ್ಣು ತೆರೆಸೋವಂಥ ಕೆಲಸ ತಾವು ಮಾಡ್ತೀರಾ. ಎಲ್ಲರೂ ಕಮಿಷನ್ ಕೊಡೋದಕ್ಕೆ ಯಾರು ಪ್ರೂಫ್ ಕೊಡೋಕ್ಕೆ ಸಾಧ್ಯನಾ? ಹಿಂದಿನ ಸರ್ಕಾರದಲ್ಲಿ ಇದೇ ಪ್ರಾಬ್ಲಮ್ ಬಂದಿತ್ತು ಅಣ್ಣ, ಕೇಳಿಸ್ಕೊಳ್ಳಿ. ನಾಗಮೋಹನ್ ದಾಸ್ ಅಂತಂದೇಳಿ ಅವ್ರು ಕಮಿಟಿ ಮಾಡಿದ್ರು, ಇದೇ ಮಾನ್ಯ ಮುಖ್ಯಮಂತ್ರಿಗಳು. ಏನು ಕೊಟ್ಟರು? ಏನೂ ಕೊಡಲಿಲ್ಲ. ನಾಗಮೋಹನ್ ದಾಸ್ ಸಾಹೇಬರು ನಮ್ಮನ್ನು 10 ಸರಿ ಮೀಟಿಂಗ್ ಕರೆದ್ರು, ಏನಾದ್ರು ಪುರಾವೆ ಕೊಡ್ರಪ್ಪ ಅಂತ ಏನೂ ಕೊಡೋಕ್ಕಾಗಲಿಲ್ಲ. ಮಾನ್ಯ ನಾಗಮೋಹನ್ ದಾಸ್ ಕಮಿಟಿನಲ್ಲಿ ಯಾರು ಎಂಜಿನಿಯರ್ಸಿಂದನೂ ಯಾವುದೂ ಪ್ರೂಫ್ ಸಿಗಲಿಲ್ಲ, ಕಾಂಟ್ರಾಕ್ಟ್ರುಗಳಿಂದನೂ ಯಾವುದೂ ಪ್ರೂಫ್ ಸಿಗಲಿಲ್ಲ. ಅವರು ಉತ್ತಮವಾದ ಕೆಲಸ ಮಾಡಿದ್ದಾರೆ ಕಾಂಟ್ರಾಕ್ಟ್ರುಗಳು, ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ ಅಂತಂದೇಳಿ ರಿಪೋರ್ಟ್ ಕೊಟ್ಟರು. ಸರ್, ನಮಗೆ ಕೇಳಿ ಸರ್, ನಮಗೆ BJP JDS ನಾವು ಹೇಳ್ತೀವಿ. ಈಗ BJP JDS ಕಾಂಗ್ರೆಸ್ ಅನ್ನೋದು ನಮಗಿಲ್ಲ. ನಮಗಿರೋದೇ ಕಾಂಟ್ರಾಕ್ಟ್ರುಗಳು, ಒಂದೇ ಪಕ್ಷ, ನಮ್ಮದೇ ಒಂದೇ ಕಾಂಟ್ರಾಕ್ಟ್ರುಗಳು. ಅಂದರೆ ಅದೊಂದೇ ಪಕ್ಷ, ಒಂದೇ ಜಾತಿ. ನಮ್ಮಲ್ಲಿ ಏನಾಗಿದೆ, ಎಲ್ಲ ಪಾರ್ಟಿಯವರು ನಮ್ಮ ಸೇರ್ಕೊಂಡಿರ್ತಾರೆ. ಆದರೆ ನಮ್ಮ ಕಾಂಟ್ರಾಕ್ಟ್ರು ವೃತ್ತಿ ಧರ್ಮ ಅಂತ ಬಂದಾಗ ನಾವೆಲ್ಲ ಒಂದಾಗೋ ಅಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಆದರೆ ಒಂದು ನೀವು ಕೇಳೋದ್ರಲ್ಲಿ ಹೇಳ್ತಾ ಇದ್ದೀವಿ, ಹಣೆ ಬಿಡುಗಡೆ ವಿಚಾರದಲ್ಲಿ ಬೇರೆ ಅಷ್ಟು ಇಷ್ಟು 40, 60, 90 ಅಂತ ನಾನು ಹೇಳೋದಿಲ್ಲ. ಹಣ ಬಿಡುಗಡೆ ವಿಚಾರದಲ್ಲಿ ಹಳೆ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಕಮಿಷನ್ ಜಾಸ್ತಿ ಇದೆ. ಮಾನ್ಯ ಸಚಿವರುಗಳು ಹೇಳ್ತಾರೆ ಕೋರ್ಟಿಗೆ ಹೋಗಿ ಅಂತ. ಅದಕ್ಕೆ ತಮ್ಮ ಮಾಧ್ಯಮಗಳಿಗೆ ಯಾಕೆ ಮನವರಿಕೆ ಮಾಡಿಕೊಡ್ತಿದ್ದೀವಿ ಅಂದರೆ, ಅದೆಲ್ಲ ಹೋಗೋದು ಬೇಡ ಸ್ವಾಮಿ, ನಮ್ಮದು 3 ವರ್ಷದ ಬಿಲ್ ಕೊಟ್ಬಿಡಿ ಅಂತ ಕೇಳೋದೇ ನಮ್ಮ ಧರ್ಮ ಅಷ್ಟೇ. ಪ್ಲೀಸ್.
ಅದೇನು ಇಲ್ಲ ಸರ್, ನಾವು ಕೇಳಿ ನಮ್ಮ ಹಿಂದೆ ಸ್ನೇಹಿತರೆ 1.5 ಲಕ್ಷ ಜನ ಇದ್ದಾರೆ. ನಮ್ಮ ಮಾನ್ಯ ಹಳೆ ಹೇಳ್ತೀನಿ ಕೇಳಿ. ಮಾನ್ಯ ನಮ್ಮ ಹಳೆ ಅಧ್ಯಕ್ಷರು ಏನು ಮಾಡಿಬಿಟ್ರು, 40% ಅಂತಂದರು. ಎಷ್ಟು ಜನಕ್ಕೆ ತೊಂದರೆ ಆದ ಗೊತ್ತಾ? ಮಾನ್ಯ ಬೊಮ್ಮಾಯಿ ಸಾಹೇಬರು CM ಆಗಿದ್ದಂಥ ಸಂದರ್ಭದಲ್ಲಿ 40% ಅಂದರು. ಎಲ್ಲಿ ಪ್ರೂವ್ ಮಾಡೋಕ್ಕಾಯ್ತು ನಮ್ಗೆ 40%? ಈಸ್ ಇಟ್ ಪಾಸಿಬಲ್? ನೋ, ನೆವರ್, ಸಾಧ್ಯನೇ ಇಲ್ಲ. ಅದಕ್ಕೆ ಅದು ಅಲ್ಲಲ್ಲ, ನಾನು ಹೇಳೋದಿಲ್ಲ, ನಾನು ಹೇಳ್ತೀನಲ್ಲ 40-60 ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ನಮಗೆ ಬೇಕಾಗಿರೋದು ಪೇಮೆಂಟ್ ಮಾತ್ರ ಕೊಡಿ ಅಂತ. ಬಟ್ ಹಣ ಬಿಡುಗಡೆ ವಿಚಾರದಲ್ಲಿ 3 ವರ್ಷದ ಹಳೆ ಬಿಳಿಗೂ ಅವ್ರು ಪೇಮೆಂಟ್ ಕಮಿಷನ್ ತೊಗೊತಾ ಇದ್ದಾರೆ. ಅದು ಕೆಲವು ಡಿಪಾರ್ಟ್ಮೆಂಟ್, ಎಲ್ಲವೂ ಅಲ್ಲ. ಪಾಪ ಲೋಕೋಪಯೋಗಿ ಇಲಾಖೆ ಇದ್ದಾರೆ, ಅದು ಕರೆಕ್ಟಾಗಿದೆ. ಆಮೇಲೆ BBMP ಇದೆ. ಅದೇ ಮಾನ್ಯ DCM ಸಾಹೇಬರು BBMPನಲ್ಲಿ 3 ವರ್ಷದ ಪೆಂಡಿಂಗ್ ಬಿಲ್ ಕ್ಲಿಯರ್ ಮಾಡಿಬಿಟ್ಟು 1 ವರ್ಷಕ್ಕೆ ತಂದು ನಿಲ್ಲಿಸಿದ್ದಾರೆ. ಆದರೆ ಅದೇ ಮೇಜರ್ ಇರಿಗೇಷನಲ್ಲಿ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದನ್ನೇ ಹೇಳ್ತಿರೋದು. KBGNL 4 ನಿಗಮ ಇದ್ದಾವೆ. KNNL, KBGNL, ಕಾವೇರಿ ನೀರಾವರಿ ನಿಗಮ ಆ್ಯಂಡ್ ವಿಶ್ವೇಶ್ವರಯ್ಯ ನೀರಾವರಿ ನಿಗಮ ಅಂತ. ಎಲ್ಲದರಲ್ಲೂ ಇಷ್ಟೇ ಇರೋದು. ಏನು 13,000 ಕೋಟಿ ಇದೆಯಲ್ಲ, 13 ಅದೇ ಇದೆ. ಸಂಪನ್ಮೂಲ ಇಲಾಖೆನೇ 13,000 ಕೋಟಿ ಇದೆ. ಜಾಸ್ತಿ ಅಂದರೆ ಬೇರೆ ಜಾಸ್ತಿ ಅಲ್ಲ, ಈ ಪೆಂಡಿಂಗ್ ಬಿಲ್ ಜಾಸ್ತಿ ಇದೆ ಅಷ್ಟೇ. ಇಲ್ಲಣ್ಣ, ಅವೆಲ್ಲ ನೀವೆಲ್ಲ ಏನು ಗೊತ್ತಾ, ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ, ನಮ್ಮ ದುಡ್ಡು ಬರೋಂಗೆ ಮಾಡಿಕೊಡಿ ಅಷ್ಟೇ. ಹೇಳಿ. ಎಸ್, ಹೌದು, ಎಸ್, ಕರೆಕ್ಟ್. ಇದು ಒಳ್ಳೆಯ ಐಡಿಯಾ. ಏನಾಗಿದೆ ಅಂದರೆ, ನಮ್ಮಲ್ಲಿ ಏನಾಗ್ತಿದೆ ಅಂದರೆ, ಹೇಳಿದ್ನಲ್ಲ, ಪ್ಯಾಕೇಜ್ ಸಿಸ್ಟಮಲ್ಲಿ ಪ್ಯಾಕೇಜ್ ಟೆಂಡರ್ಗಳು, ನಾವು ಕಾಂಟ್ರಾಕ್ಟ್ರುಗಳೆಲ್ಲ ನಾವು ಏನು ನಮ್ಮ ಇಲ್ಲಿ ಕುಂತಿರೋರೆಲ್ಲ ಏನು 40-50 ಕೋಟಿ ಕೆಲಸ ಮಾಡ್ತಕ್ಕಂಥವ್ರು ಅಷ್ಟೇ. ಇವ್ರೇನು ಮಾಡ್ತಾರೆ, ನಮ್ಮದು 10 ಜಿಲ್ಲೆದು 10 ಜಿಲ್ಲೆ ಯಾರು ಒಬ್ಬ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಇತಿಹಾಸದಲ್ಲಿ ನೋಡ್ಕೊಂಬನ್ನಿ, 10 ಜಿಲ್ಲೆ ಸೇರಿ ಒಂದು ಪ್ಯಾಕೇಜ್ ಮಾಡ್ತಾರೆ. ಅವೆಲ್ಲ ಪ್ಯಾಕೇಜ್ಗಳು ಏನಂದರೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗ್ತವೆ. ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ, ಅವರು ಮುತ್ಸದಿ 7 ವರ್ಷ ಸುದೀರ್ಘವಾಗಿ ಆಡಳಿತ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಅದನ್ನು ಅನುಮೋದನೆ ಮಾಡಬಾರ್ದು. ಅವರು ಅದನ್ನೇ ನಾವು ಹೇಳ್ತಿರೋದು. ಯಾಕೆ ಅನುಮೋದನೆ ಮಾಡ್ತಾರೆ? ಅದು ಏನಾಗ್ತಿದೆ, ರೆಡಿ ದುಡ್ಡು. ಅದು ಅಂದರೆ ಫಂಡ್ ರೆಡಿ ಇರ್ತಕ್ಕಂಥ ಫಂಡ್ನ ಹೊರ ರಾಜ್ಯದವರಿಗೆ ಕೊಡ್ತಾರೆ. ನಾವು 3 ವರ್ಷ ಗುಂಡಿ ಮುಚ್ಚೋದು ಇಂಥದ್ದು ಈ ತಾರ್ ಹಾಕೋದಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಕೊಡ್ತಾರೆ. ಇದು ನಾವು ಅವ್ರಿಗೆ ಪತ್ರಿಕೆ ಮುಖಾಂತರ ನಿಮಗೂ ಬಂದಿದ್ದಾರೆ, ನೋಟಿಫಿಕೇಷನ್ಗಳಿದ್ದಾವೆ, ಅವ್ರಿಗೆ ತಿಳಿಸಿದ್ದೀವಿ. ಅವರು ಅಪ್ರೂವಲ್ ಮಾಡಿರೋದು ನಿಜ, ಅದನ್ನು ಅವ್ರು ಒಪ್ಕೊಳ್ಳೇಬೇಕು ಸರ್ಕಾರ. ಅದು ಲಾರ್ಡ್ ಸಾಹೇಬರು ಆ ಥರ ಒಂದು ಕೆಲಸ ಮಾಡಿದರು, ಅದು ಹೇಳ್ತೀವಿ. ಅವರು ಆಮೇಲೆ ಇಲ್ಲ, ಹೌದು ನಾನು ಮಾಡಿ ತಪ್ಪು, ಇನ್ನೊಂದ್ಸರಿ ಮಾಡಲ್ಲ ಅಂತೇಳಿ ಈಗ ಸಿಂಗಲ್ ಕರೆದಿದ್ದಾರೆ. ಈಗ ಮೊದಲು ಪ್ಯಾಕೇಜ್ ಮಾಡಿದ್ರು, ಈಗ ಸಿಂಗಲ್ 11 ಕೋಟಿ 11 ಕೋಟಿದು ಸಿಂಗಲ್ ಕ್ಲಸ್ಟರ್ದು ಲೇಬರ್ ಡಿಪಾರ್ಟ್ಮೆಂಟ್ ಕರೆದಿದ್ದಾರೆ. ಸರ್, ಅದು ಏನಾಗ್ತಿದೆ ಅಂದರೆ, ನಾವು ಹೇಳೋಕ್ಕಾಗಲ್ಲ. ಫಲಾನುಭವಿಗಳು ನಮ್ಮ ಅಕ್ಕ ತಂಗಿಯರು ನಾವು ಹೇಳ್ತಿರೋದು ಏನಾಗಿದೆ ಅಂದರೆ, ಸರ್ಕಾರದಲ್ಲಿ ದುಡ್ಡಿಲ್ಲ. ದುಡ್ಡಿದ್ದಿದ್ರೆ ಏನು ಮಾಡ್ತಿದ್ರು, ಹಳೆ ಸರ್ಕಾರದ ಮೇಲೆ ಹಾಕೊಂಡು ಕುತ್ಕೊಂತಾರೆ. ನಾವು ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ನಮ್ಮ ಅಕ್ಕ ತಂಗಿಯರು, ನಮ್ಮ ಕೆಲಸಗಾರ ಯಾರು ಆಗಿರ್ತಾರೆ, ಅವ್ರ ಬಗ್ಗೆ ನಾವು ಹೇಳಲ್ಲ. ಅದು ಅವ್ರ ರಾಜಕೀಯದ್ದು ಪ್ರವೃತ್ತಿ. ನಮ್ಮದು ವೃತ್ತಿ ಧರ್ಮ, ನಮ್ಮ ದುಡ್ಡು ನಮಗೆ ಕೊಡಿ. ಸರ್, ಅದು ನಾವು ಹೇಳಬಾರ್ದು ಸರ್, ನೀವು ಕೇಳಬೇಕು ಅವ್ರಿಗೆ. ನೀವು ಮಾಧ್ಯಮದವರು, ನೀವು ರೈಟ್ಸ್, ನೀವೇನು ಗೊತ್ತಾ, ಸ್ಟ್ರಾಂಗ್ ಪೆನ್ ಏನಿದೆಯಲ್ಲ ನಿಮ್ಮದು, ನೀವು ಕೇಳಬೇಕು ಯಾಕಪ್ಪ ಹಂಗೆ ಅಂತ. ನಾವು ಕೇಳಬಾರ್ದು. ಯಾಕೆ ನಮ್ದು ಏನಿದ್ರು ಕೂಡ, ನೋಡೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗಪ್ಪ, ನಿನ್ನ ದುಡ್ಡು ಎಷ್ಟಿದೆ ಅಷ್ಟು ಕೇಳು ಅಂತಾರೆ ಹೊರತು, ನಾವು ಬೇರೆ ಕೇಳಿದರೆ ಅದು ಅಪ್ರಸ್ತುತ ಆಗ್ತದೆ. ನನ್ನ ಇದರಲ್ಲಿ ತಡೀತಾರೆ, 1 ನಿಮಿಷ ಸರ್, ಹೇಳಿ. ಹೌದಮ್ಮ, ನಾವು ಅದನ್ನೇ ಹೇಳ್ತಿರೋದು. ಇದು ಮಾರ್ಚ್ ಭಾಳ ಇಂಪಾರ್ಟೆಂಟ್ ತಿಂಗಳಿರೋದ್ರಿಂದ, ಇಲ್ಲಿ ಸಣ್ಣ ಪುಟ್ಟ ಪೇಮೆಂಟ್ಗಳು ಆಗ್ತಿರೋದ್ರಿಂದ ಈಗ ಏನಾಗ್ತಿದೆ, ನೆಕ್ಸ್ಟ್ ಅದಕ್ಕೆ ಈ ಒಂದು ಸಾಂಕೇತಿಕವಾಗಿ 1 ದಿನ ಕೆಲಸ ನಿಲ್ಲಿಸ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಏಪ್ರಿಲ್ ತಿಂಗಳಲ್ಲಿ ಅನಿರ್ದಿಷ್ಟ ಅವಧಿಗೆ ನಾವು ಕೆಲಸ ನಿಲ್ಲಿಸಿ ಸ್ಟ್ರೈಕ್ ಮಾಡುವಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ನೋಡೋಣ. ಈಗ ನೆನ್ನೆ 3 ಜನ ಮಿನಿಸ್ಟ್ರುಗಳು ಫೋನ್ ಮಾಡಿದ್ದಾರೆ, ಇಲ್ಲ ನಾನು CM ಜೊತೆಗೆ ಮಾತಾಡ್ತೀನಿ, ಮೀಟಿಂಗ್ ಫಿಕ್ಸ್ ಮಾಡಿಸ್ತೀನಿ ಅಂತ. ಮಾಡಲಿ, ಸಂತೋಷ. ನಮಗೆ ಘರ್ಷಣೆ ಬೇಕಾಗಿಲ್ಲ. ನಾವು ಯಾರು ನಮ್ಮ ಬರೋ ದುಡ್ಡು ಬಂದ್ಬಿಟ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಸಾಂತ್ವನಕ್ಕೆ ಬಗ್ಗದೇ ಇಲ್ಲ. ಮಾಲೆ 2 ವರ್ಷ ಆಯಿತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಸಾಂತ್ವನ, ಪುಕ್ಷಟೆ ಸಾಂತ್ವನಕ್ಕೆ ಬಗ್ಗಲ್ಲ. ನಮಗೆ ದುಡ್ಡು ಬೇಕು, ನಮ್ಮ ನಿರ್ದಿಷ್ಟವಾದ ದಿನಾಂಕ ಆಗಬೇಕಷ್ಟೇ. ಹೌದು, ಇಲ್ಲ ಸರ್, ಹೌದು ಸರ್. ಅದಕ್ಕೆ ಸರ್, ಈಗ ಅಲ್ಲ ಸರ್, ಈಗ ಪ್ರಾಬ್ಲಮ್ ಅಲ್ಲ, ಮಾರ್ಚ್ ಎಂಡಲ್ಲಿ ಸ್ಟ್ರೈಕ್ ಮಾಡಿದರೆ ಕಾಂಟ್ರಾಕ್ಟ್ರುಗಳು ಆನ್ಗೋಯಿಂಗ್ ವರ್ಕ್ಸ್ ಇರ್ತವೆ. ಹ್ಞೂ ಸರ್, ಅದನ್ನೇ ಹೇಳ್ತಿರೋದು. ಆನ್ಗೋಯಿಂಗ್
ಅಲ್ಲ ಒಂದು ನಿಮಿಷ ಕೇಳೋಣ. ಮಾರ್ಚಲ್ಲಿ ಏನಾಗ್ತಿದೆ, ಪ್ರತಿ ವರ್ಷದ್ದು ನಮ್ಮಲ್ಲಿ ಅಪೆಂಡಿಕ್ಸ್ ಅಂತ ಇರುತ್ತೆ. ಅದರಲ್ಲಿ ಏನು ಗೊತ್ತಾ, ಕ್ವಾರ್ಟರ್ಲಿ ಪೇಮೆಂಟ್ಗಳು ರಿಲೀಸ್ ಮಾಡ್ಕೊತ ಬರ್ತಿರ್ತವೆ. ನಾವು ಮೇಂಟೆನೆನ್ಸ್ ಇರ್ತವೆ, ಕೆಲವು ರಸ್ತೆ ಮೇಂಟೆನೆನ್ಸು, ಬಿಲ್ಡಿಂಗ್ ಮೇಂಟೆನೆನ್ಸು, ಅವೆಲ್ಲ ಹೆಡ್ಗಳೆಲ್ಲ ಇರ್ತವೆ. ಅವೆಲ್ಲ ಏನಾಗ್ತಿದೆ ಅಂದರೆ ಲಾಸ್ಟ್ ಕ್ವಾರ್ಟ್ರಲ್ಲಿ ರಿಲೀಸ್ ಆಗೋದು ನಮ್ಮ ಮಾರ್ಚ್ ತಿಂಗಳಲ್ಲೇ ಆಗೋದು. ಅದೆಲ್ಲ ಸಣ್ಣ ಸಣ್ಣ ಕಾಂಟ್ರಾಕ್ಟ್ಗಳು ನಾವು ಯೋಚನೆ ಮಾಡ್ತಿರೋದು, ಸಣ್ಣ ಮತ್ತು ಮಧ್ಯಮ ವರ್ಗದ ಕಾಂಟ್ರಾಕ್ಟ್ಗಳ ಬಗ್ಗೆ ನಾವು ಯೋಚನೆ ಮಾಡ್ತಿರೋದು. ದೊಡ್ಡವರಿಗೆ ಆ ಮಾರ್ಚು ಏಪ್ರಿಲು ಯಾವುದೂ ಇಲ್ಲ. ಸಣ್ಣವರಿಗೆ ಏನಾಗುತ್ತೆ ಅಂದರೆ ಮಾರ್ಚ್ ನಮ್ಮದು ಅಕೌಂಟು ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗೋದು ಮಾರ್ಚಲ್ಲೇ. ನಮ್ಮದು ಅನಿವಾರ್ಯ ಮಾರ್ಚ್ ಭಾಳ ಇಂಪಾರ್ಟೆಂಟ್. ಇವಾಗಲೇ ಅಲ್ಲ, ನಾವು ಬುದ್ಧಿವಂತಿಕೆಗೂ ನಮ್ಮಲ್ಲಿ ಏನು ಗೊತ್ತಾ, ಬ್ರಿಟಿಷ್ನರ್ ಪೀರಿಯಡಿಂದನೂ ಮಾರ್ಚ್ ತಿಂಗಳಲ್ಲಿ ನಮ್ಮ ಫೈನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಇರೋದ್ರಿಂದ ನಾವು ಅವಾಗ ಸಾವಧಾನವಾಗಿ ಇರಬೇಕಾಗ್ತದೆ. ನಾವು ಬರೀ ನಮ್ಮ ದೊಡ್ಡವ್ರು ನೋಡ್ಕೊಂಡು ಹೋಗೋದು ಬೇಡ, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳ ಬಗ್ಗೆ ಯೋಚನೆ ಮಾಡಬೇಕಲ್ವ ನಾವು. ಅಣ್ಣ ಅದೇ ಅಲ್ಲಿ ಗ್ರೌಂಡ್ ಸಿಕ್ಕಲಿಲ್ಲ ಅಂತ ಹೇಳಿ ಅದು ಎಲ್ಲೋ ಮೂಲೆಯಲ್ಲಿ ಕೊಟ್ಟಿದ್ರು. ಹೇಳ್ತೀನಿ ಕರೆಕ್ಟು, ತಾವು ಹೇಳ್ತೀರ ಸರಿ. ಅದು ಗ್ರೌಂಡ್ ಕೊಡೋದು, ಪರ್ಮಿಷನ್ ಕೊಡೋದು ನಮ್ಮ ಕೈಯಲ್ಲಿಲ್ಲ, ಅಲ್ಲಿ ಪೊಲೀಸ್ ಇಲಾಖೆ ಕೈಯಲ್ಲಿತ್ತು. ಅದು ಏನು ಗೊತ್ತಾ, ಯಾವುದೋ ತಗೊಂಡೋಗಿ ಮೂಲೆಯಲ್ಲಿ ಜನಕ್ಕೆ ಕಾಣಿಸ್ತಿಲ್ದಂಥ ಜಾಗದಲ್ಲಿ ಕೊಟ್ಟಿದ್ರು. ನಾವು ಅದನ್ನು ಹಠ ಮಾಡಿ ಮಾರನೇ ದಿನ ಮೇನ್ ರೋಡಿಗೆ, ಏನು ನಮ್ಮದು ಇದೆಯಲ್ಲ ಫ್ರೀಡಮ್ ಪಾರ್ಕ್ ಇದೆಯಲ್ಲ, ಫ್ರೀಡಮ್ ಪಾರ್ಕ್ ಮೇನ್ ರೋಡಿಗೆ ಕೊಡೋದಕ್ಕೆ ಒಂದಿನ ಲೇಟ್ ಆಗಿದೆ ಅಷ್ಟೇ. ದಯಮಾಡಿ ಅಷ್ಟು ಕ್ಷಮಿಸಿ. ಅದು ನಮ್ಮದು 6ನೇ ತಾರೀಕು ಕನ್ಫರ್ಮ್ ಆಯಿತು. ಪೊಲೀಸ್ ಇಲಾಖೆ ರಿಪೋರ್ಟು ಬಂತು. ನಾವೆಲ್ಲ ಗ್ರೂಪ್ಗಳಿಗೆಲ್ಲ ಹಾಕಿದ್ದೀವಿ, ನಾವು ಎಲ್ಲ ಕಡೆ ಮಾಧ್ಯಮ ಮಿತ್ರರಿಗೆಲ್ಲ ಕಳಿಸಿದ್ದೀವಿ. ಆಗ್ಬಿಡಿ ಸರ್, ಹೋಗ್ಲಿ. ಸರ್ ನಾವು ಹೇಳಿ ಸರ್. ಮತ್ತೆ ಸರ್ಕಾರಕ್ಕೆ ಅದೇ ರೀತಿ ಇದು ಅನ್ನಿಸ್ತದೆ. ಯಾವ ರೀತಿ ಬಿಸಿ ಮುಟ್ಟುತ್ತಿದ್ರೆ ನಿಮ್ಗೆ ಸರ್ಕಾರ ಬರೀ ಪ್ರತಿಭಟನೆ ಒಂದೇ ದಾರಿ ಅಂತ? ಸರ್ ಇಲ್ಲಿ ಕೇಳಿ ಸರ್, ನಾವು ಅವತ್ತಿಂದ ಒಂದಿನದ್ದು ಸಾಂಕೇತಿಕವಾಗಿ ಸ್ಟಾಪ್ ಮಾಡ್ತೀವಿ ಕೆಲಸ. ಮುಷ್ಕರದಲ್ಲಿ ಒಂದಿನ ಮಾತ್ರ ಇರ್ತಕ್ಕಂಥ ಕೆಲಸಗಳು ಪ್ರತಿ ಇಡೀ ಆಲ್ ಓವರ್ ಕರ್ನಾಟಕ ಸ್ಟಾಪ್ ಮಾಡ್ತೀವಿ. ಏಪ್ರಿಲ್ ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಅನಿರ್ದಿಷ್ಟ ಅವಧಿಗೆ ಕೆಲಸ ನಿಲ್ಲಿಸುವಂಥ ಕೆಲಸ ಮಾಡ್ತಿದ್ದೀವಿ. ನಮ್ಮ ಕಾರ್ಯಕಾರಿ ಸಮಿತಿನಲ್ಲೂ ಅದೇ ತೀರ್ಮಾನ ಆಗಿದೆ. ಎಲ್ಲ ಕಾಂಟ್ರಾಕ್ಟ್ಗಳು ಅದಕ್ಕೆ ಸಮ್ಮತಿ ಒಪ್ಪಿಸಿದ್ದಾರೆ. ಬರೀ ನಾವುಗಳು ತೀರ್ಮಾನ ಮಾಡೋದಲ್ಲ. ಅದಕ್ಕೋಸ್ಕರನೇ ನಾನು ಇಡೀ 31 ಜಿಲ್ಲೆಗೂ ಪ್ರವಾಸ ಮಾಡ್ತಿರೋ ಉದ್ದೇಶನೇ ಅದಕ್ಕೆ. ಅವ್ರದ್ದು ಹೆಂಗಿದೆ ಕನ್ಕರೆನ್ಸ್ ಕೇಳಿಕೊಂಡು ನಾವು ಮುಂದುವರಿಬೇಕಲ್ಲ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.